So, hi everyone, Trade Guru channel ಗೆ ಸ್ವಾಗತ. So basically, last almost September in the almost March first week ago Nifty almost downtrend ಆಗಿತ್ತು, almost 30 to 50% Nifty correction ಇದೆ. ಸೊ ಮಾರ್ಚ್ ಫಸ್ಟ್ ಗಿಂತ ಡೆಫಿನೆಟ್ಲಿ ನಮ್ಗೊಂದು ಬಾಟಮ್ ಫಾರ್ಮೇಶನ್ ಫಾರ್ಮ್ ಆಗಿ ಇದೊಂದು ಕ್ಲಿಯರ್ ಅಪ್ ಟ್ರೆಂಡಿಂಗ್ ತರ ಕಾಣಿಸ್ತಾ ಇದೆ. ಬಟ್ ಅವರ್ ಇದೊಂದು ಅರ್ಲಿ ಸೈನ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಪೈಲಟ್ ಪೊಸಿಷನ್ಸ್ ಡೆಫಿನೆಟ್ ಆಗಿ ತಗೊಬಹುದು. ಸೊ ಇನ್ ಬಿಟ್ವೀನ್ ಯಾರೇ ಟ್ರೇಡ್ ಮಾಡಿದ್ರು ಕೂಡ ಲಾಸ್ಟ್ 3 to 4 5 months ಅಲ್ಲಿ ಡೆಫಿನೆಟ್ಲಿ ಅವರು ಸ್ಟಾಪ್ ಲಾಸ್ 100% ಹಿಟ್ ಆಗ್ತಾ ಇತ್ತು. ಡೆಫಿನೆಟ್ಲಿ ಡ್ರಾಡೌನ್ ಕೂಡ ತುಂಬಾ ಯೂಸ್ ಆಗ್ತಾ ಇತ್ತು. ಇವನ್ ನಮ್ದು ಕೂಡ ಎಲ್ಲೆಲ್ಲ ನಾವು ಪೈಲಟ್ ಪೊಸಿಷನ್ಸ್ ತಗೊಂಡಿದ್ರಿ, ಡೆಫಿನೆಟ್ಲಿ ಸ್ಟಾಪ್ ಲಾಸ್ ಹೊಡೆದು ಆಲ್ಮೋಸ್ಟ್ -2 to 3% ಅಕೌಂಟ್ ಡ್ರಾಡೌನ್ ಆಗಿತ್ತು. ಸೊ ದಟ್ಸ್ ಒನ್ ಥಿಂಗ್, ದಟ್ಸ್ ದ ರೀಸನ್ ನಾವು ಯಾವತ್ತೂ ಅಷ್ಟೇ ಡೌನ್ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಅದೇ ತರ ಅಗ್ರೆಸಿವ್ನೆಸ್ ಮಾಡಕ್ ಹೋಗ್ಬಾರ್ದು. ವಿ ಹ್ಯಾವ್ ಟು ವೇಟ್ ಫಾರ್ ದ ಅಪರ್ಚುನಿಟಿ, ಮತ್ತೆ ನಾವು ಟ್ರೇಡ್ ಮಾಡ್ಬೇಕು. ಸೊ ಅದರಿಂದ ಈಗ ಡೆಫಿನೆಟ್ ಆಗಿ ಮಾರ್ಕೆಟ್ ನೀವು ವೀಕ್ಲಿ ಟೈಮ್ ಫ್ರೇಮ್ ನೋಡೋದು ಕೂಡ ನಿಫ್ಟಿಯಲ್ಲಿ ಇಲ್ಲಿ ಬಾಟಮ್ ಫಾರ್ಮೇಶನ್ ಪ್ರೊಸೆಸ್ ತರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಪೈಲಟ್ ಪೊಸಿಷನ್ಸ್ ಡೆಫಿನೆಟ್ ಆಗಿ ತಗೊಬಹುದು. ಇನ್ಫ್ಯಾಕ್ಟ್ ಡೈಲಿ ಟೈಮ್ ಫ್ರೇಮ್ ಕೂಡ ನೋಡಿದ್ರು ಕೂಡ ನೀವು ಕ್ಲಿಯರ್ ಆಗಿ ಟ್ರೆಂಡ್ ಲೈನ್ ಏನಿದೆ ಬ್ರೇಕ್ ಆಗಿರೋದ್ರಿಂದ ನಾವು ಪೈಲಟ್ ಪೊಸಿಷನ್ಸ್ ತಗೊಬಹುದು. ಇನ್ಫ್ಯಾಕ್ಟ್ ಇವತ್ತು ಕೂಡ ಒಂದು ಒಳ್ಳೆ ಪುಲ್ ಬ್ಯಾಕ್ 200 ಮೂವಿಂಗ್ ಅವರೇಜ್ ಇಂದ ಒಳ್ಳೆ ಪುಲ್ ಬ್ಯಾಕ್ ಆಗಿರೋದ್ರಿಂದ ನಮ್ದು ಎಕ್ಸಿಸ್ಟಿಂಗ್ ಪೈಲಟ್ ಪೊಸಿಷನ್ಸ್ ಕೂಡ ಇವತ್ತು ಡೆಫಿನೆಟ್ ಆಗಿ ಒಳ್ಳೆ ಮೊಮೆಂಟಮ್ ಕೊಟ್ಟಿದೆ. ನಾನು ಇನ್ಫ್ಯಾಕ್ಟ್ ನಾನು ಇಂಡೆಕ್ಸ್ ವೈಸ್ ಬರ್ತೀನಿ, ಬಟ್ ನಾವ್ ಯಾವ ಸೆಕ್ಟರ್ಸ್ ನ ಬೇಸಿಕಲಿ ಫೋಕಸ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಹಾಸ್ಪಿಟಲ್ ಸ್ಟಾಕ್ಸ್ ತುಂಬಾ ಚೆನ್ನಾಗಿದೆ. ಒಂದ್ ಒಳ್ಳೆ ಮೊಮೆಂಟಮ್ ಕೊಡ್ತಿದೆ ಲಾಸ್ಟ್ ಫ್ಯೂ ವೀಕ್ಸ್ ಇಂದ. ಮತ್ತೆ NBCC ಹಾಗೂ ಫಿನಾನ್ಷಿಯಲ್ ಸ್ಟಾಕ್ಸ್ ಕೂಡ ಡೆಫಿನೆಟ್ ಆಗಿ ತುಂಬಾ ಒಳ್ಳೆ ಮೊಮೆಂಟಮ್ ಕೊಡ್ತಾ, ಕೆಮಿಕಲ್ ಸ್ಟಾಕ್ಸ್ ಮತ್ತೆ ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಬಟ್ ನಾನು ಯಾವ್ದೇ ತರ ಪ್ರೈವೇಟ್ ಬ್ಯಾಂಕ್ಸ್ ತಗೊಳಕ್ ಆಗಿಲ್ಲ, ಬಿಕಾಸ್ ನಂಗೆ ಎಂಟ್ರಿ ಪಾಯಿಂಟ್ ಸಿಕ್ಕಿಲ್ಲ. ಸೊ ನಾನು ಏನೇನ್ ಪೈಲಟ್ ಪೊಸಿಷನ್ಸ್ ತಗೊಂಡಿದ್ದೀನಿ ಡೆಫಿನೆಟ್ಲಿ ಅದು ಆಸ್ ಆಫ್ ನೌ ಚೆನ್ನಾಗಿ ಹೋಗ್ತಾ ಇದೆ. ಸೊ ನಾವು ಬೇಸಿಕಲಿ ಇಂಡೆಕ್ಸ್ ನೋಡೋಣ, ಈಗ ಡೆಫಿನೆಟ್ ಆಗಿ ಬ್ಯಾಂಕ್ ನಿಫ್ಟಿ ನೋಡೋಣ. ಸೊ ನಿಫ್ಟಿ ಆಸ್ ಐ ಟೋಲ್ಡ್ ಅಪ್ ಮೂವ್ಮೆಂಟ್ ಇದೆ. ನಾನು ಡೆಫಿನೆಟ್ಲಿ ಸ್ವಲ್ಪ ಕನ್ಸಲ್ಟೇಷನ್ ನೋಡಿ ಮತ್ತೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ತರ ವರ್ಟಿಕಲ್ ಮೂವ್ಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇಲ್ಲಿಂದ, ಬಿಕಾಸ್ ಎವ್ರಿ ಟೈಮ್ ವರ್ಟಿಕಲ್ ಮೂವ್ಮೆಂಟ್ ಬಂದಾಗ ಏನಾಗುತ್ತೆ, ಸೆಲ್ ಆನ್ ರೈಸ್ ಆಗುತ್ತೆ ಡೆಫಿನೆಟ್ ಆಗಿ. ಸೊ ನೀವು ನೋಡಬಹುದು ಇಲ್ಲೂ ಕೂಡ ಹಾಗೆ ಜಸ್ಟ್ ಒಂದು ವರ್ಟಿಕಲ್ ಮೂವ್ಮೆಂಟ್ ತೋರಾಗ ಮತ್ತೆ ಸೆಲ್ ಆನ್ ರೈಸ್ ಆಯ್ತು. ಸೊ ಆತರ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾನು. ಇಲ್ಲಿ ಸ್ವಲ್ಪ ದಿನ ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಒಳ್ಳೆ ಮೂವ್ಮೆಂಟಮ್ ಇದೆ. ಸೊ ನೋಡೋಣ, ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಬ್ರೇಕ್ಔಟ್ ಆಗ್ಬೇಕು ಯಾವ ತರ ಅಂತ. ನಾನು ಹೇಳಿದ ಪ್ರೈವೇಟ್ ಬ್ಯಾಂಕ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ, PSU ಗಿಂತ ಪ್ರೈವೇಟ್ ಬ್ಯಾಂಕ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ನೆಕ್ಸ್ಟ್ ಸ್ಟಾಕ್ಸ್ ನೋಡೋಣ. ನಾನು ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ನೋಡ್ತೀನಿ. ಫಸ್ಟ್ ಕ್ರೂಡ್ ಆಯಿಲ್ ನಾನು ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ತಗೊಂಡಿದ್ದೆ, ಪೈಲಟ್ ಪೊಸಿಷನ್ಸ್ ತಗೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು MCX ಅಲ್ಲಿ ತುಂಬಾ ಮಿನಿಮಲ್ ಟ್ರೇಡ್ ಮಾಡ್ತೀನಿ. ಸೊ 21st ಮಾರ್ಚ್ ನಾನು ತಗೊಂಡಿದ್ದೆ. ಸೊ ಇನ್ಫ್ಯಾಕ್ಟ್ ಇದನ್ನ ಕನ್ಸಲ್ಟೇಷನ್ ಆಗ್ತಿದೆ, ಜಸ್ಟ್ ಫ್ಯೂ ಮೂವ್ಮೆಂಟ್ ಹೈಯರ್ ದನ್ ಮೈ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ಆಸ್ ಆಫ್ ನೋ ಗೋಯಿಂಗ್ ಗುಡ್. ನಾನೇನ್ ಜಸ್ಟ್ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿ ಇಂಟರ್ಫಿಯರ್ ಆಗಿ ಹೋಗಲ್ಲ. ಸೊ ಅದ್ ಬಿಟ್ರೆ SBI ಕೂಡ ನಾನು ಆಸ್ ಐ ಟೋಲ್ಡ್ ಫಿನಾನ್ಷಿಯಲ್ ಸ್ಟಾಕ್ಸ್ ತುಂಬಾ, ಫಿನಾನ್ಷಿಯಲ್ ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಮೊಮೆಂಟಮ್ ಬರ್ತಾ ಇರೋದ್ರಿಂದ ನಾನು SBI ಕಾರ್ಡ್ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದೆ. ಅರೌಂಡ್ 20th ಮಾರ್ಚ್ ಬೈ ಮಾಡಿ ನೋಡೋಣ. ಇದು ಕೂಡ ಅಂತ ಏನ್ ಮೊಮೆಂಟಮ್ ಬಂದಿಲ್ಲ, ಬಟ್ ಸ್ಟಿಲ್ ಇದು ಇಂತ ಸ್ಟಾಪ್ ಲಾಸ್ ಅಂತೂ ಹೊಡೆದಿಲ್ಲ, ಬಟ್ ಟ್ರೇಡ್ ಅಪ್ಪರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡಿ ಇಲ್ಲೊಂದು 3 to 4 ಡೇಸ್ ಏನಾದ್ರು ಇನ್ ಕೇಸ್ ಇಲ್ಲೊಂದು ಮೊಮೆಂಟಮ್ ಬರುತ್ತೆ ನೋಡೋಣ. ಜಸ್ಟ್ ಮೂಮೆಂಟ್. ಯಾ. ಸೊ ನೆಕ್ಸ್ಟ್ ಒಂದು ಸೆಕೆಂಡ್. ಅನೂಪ್ ಇಂಜಿನಿಯರಿಂಗ್, ಆಕ್ಚುಲಿ ಅನೂಪ್ ಇಂಜಿನಿಯರಿಂಗ್ ನಂಗೆ ಆಕ್ಚುಲಿ ಇದೊಂಥರ ಟ್ರೇಡ್ ಸ್ಟಾಪ್ ಲಾಸ್ ಹೊಡೆದು ಮತ್ತೆ ರಿಎಂಟ್ರಿ ತಗೊಬೇಕಾಗಿತ್ತು. ಇನ್ನೊಬ್ಬ ಮಾರ್ಚ್ 21st ಏನಾಯ್ತು, ನೀವು ಆಕ್ಚುಲಿ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕು ಈ ಸ್ಟಾಕ್. ನಾನು ಇನ್ಫ್ಯಾಕ್ಟ್ ಓಪನ್ ಮಾಡ್ತೀನಿ ಅದನ್ನ, ಜಸ್ಟ್ ಮೂಮೆಂಟ್. ನೀವು ನೋಡ್ಬೋದು ಇಲ್ಲಿ ಇದೆ ಎಕ್ಸಾಕ್ಟ್ 21st ಮಾರ್ಚ್ ಏನೈತೆ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಸ್ಟಾಕ್ ಅಪ್ವರ್ಡ್ಸ್ ಹೋಯ್ತು. ನೀವು ಕ್ಲೋಸಿಂಗ್ ಅಲ್ಲಿ ನೋಡೋದು ಬೇಕಾದ್ರೆ ಇಲ್ಲಿ. ಸೊ ನಾನು ಮತ್ತೆ ರೀ ಎಂಟ್ರಿ ನಂಗೆ ಆಕ್ಚುಲಿ ಸ್ಟಾಪ್ ಲಾಸ್ ಇಟ್ಟಾಗ ಮತ್ತೆ ರೀ ಎಂಟ್ರಿ ಆಗಿ ನಾನು ಸ್ಟಾಪ್ ಲಾಸ್ ಇಟ್ಕೊಂಡೆ, 310 ಸ್ಟಾಪ್ ಲಾಸ್ ಇಟ್ಕೊಂಡೆ. ಬಟ್ ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಇವತ್ತು ಆಡ್ ಮಾಡೋ ಪಿರಮಿಡಿಂಗ್ ಮಾಡ್ಬೋದು, ಬಟ್ ನಾನು ಮಾಡಕ್ ಹೋಗಿಲ್ಲ, ಬಿಕಾಸ್ ಮಾರ್ಕೆಟ್ ಸ್ವಲ್ಪ ನಾನು ಕನ್ಸಲ್ಟೇಷನ್ ವೆಯ್ಟ್ ಮಾಡ್ತಿದ್ದೆ. ಸೊ ನಾನು ಪಿರಮಿಡಿಂಗ್ ಮಾಡಕ್ ಹೋಗಿಲ್ಲ. ನೋಡೋಣ, ಇನ್ ಕೇಸ್ ಏನೋ ಸ್ವಲ್ಪ ಇಲ್ಲೊಂದು ಕನ್ಸಲ್ಟೇಷನ್ ಆಗಿ ಬ್ರೇಕ್ಔಟ್ ಆಯ್ತು, ನಾನು ಡೆಫಿನೆಟ್ಲಿ ಪಿರಮಿಡ್ ಮಾಡ್ತೀನಿ. ಇಲ್ಲ ಪುಲ್ ಬ್ಯಾಕ್ ಬಂದು ಕೂಡ ನಾನು ಪಿರಮಿಡಿಂಗ್ ಮಾಡ್ಕೊಂತೀನಿ. ಸೊ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಸ್ಟಾಕ್ ಅನೂಪ್ ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ ಬಜಾಜ್ ಫಿನಾನ್ಸ್ ನಾನು ಹೇಳಿದಾಗ ಫಿನಾನ್ಷಿಯಲ್ ಸೆಕ್ಟರ್ಸ್ ಆರ್ ಡೂಯಿಂಗ್ ಗುಡ್. ಸೊ ಅದರಿಂದ ನಾನು ಇದನ್ನ ಫಸ್ಟ್ ಪೈಲಟ್ ಪೊಸಿಷನ್ ತಗೊಂಡಿದ್ದೆ. ನಾನು ಇನ್ಫ್ಯಾಕ್ಟ್ ಇದು F&O ಇರೋದು ಸ್ವಲ್ಪ ನಾನು ರಿಸ್ಕ್ ಜಾಸ್ತಿ ಇದೆ ತಗೊಂಡಿದ್ದೆ. ನೀವು ನೋಡ್ಬೋದು ಆಕ್ಚುಲಿ ನನ್ನ ಎಂಟರ್ಪ್ರೈಸ್ ತಗೊಂಡ್ಮೇಲೆ ಸ್ವಲ್ಪ ಇದು ಕನ್ಸಲ್ಟೇಷನ್ ಆಗಿ ಮತ್ತೆ ಗ್ಯಾಪ್ ಅಪ್ ಆಗಿ, ಸೊ ಇನ್ನ ನಾನು ಯಾವತ್ತೂ ಸಿಸ್ಟಮ್ ರನ್ ಮಾಡಕ್ ಬಿಡ್ತೀನಿ, ಎಮೋಷನ್ಸ್ ಪ್ಲೇ ಮಾಡಕ್ ಹೋಗಲ್ಲ. ಸೊ ನಾನು ಸ್ಟಾಪ್ ಲಾಸ್ ಮೂಮೆಂಟ್ ನಾನು ಬ್ರೇಕ್ ಇವನ್ ಸ್ಟಾಪ್ ಲಾಸ್ ಹಾಕಿದ್ದೀನಿ. ಈಗ ನೋಡೋಣ, ಇನ್ ಕೇಸ್ ನಾನು ಆಕ್ಚುಲಿ ಪಿರಮಿಡಿಂಗ್ ಮಾಡ್ಬೋದಾಗಿತ್ತು, ಬಟ್ ನಾನು ಮಾಡಕ್ ಹೋಗಿಲ್ಲ. ಪ್ರಾಬಲಿ ನೋಡ್ತೀನಿ ನಾಳೆ ಅಥವಾ ನಾಳೆ ನಾನು ಪಿರಮಿಡಿಂಗ್ ಏನಾದ್ರು ಇಲ್ಲಿ ಮಾಡೋದು ಮಾಡ್ತೀನಿ, ನೋಡೋಣ ಡೆಫಿನೆಟ್ ಆಗಿ. ಬಟ್ ನಂಗೆ ಸ್ವಲ್ಪ ನಿಫ್ಟಿಲಿ ಕನ್ಸಲ್ಟೇಷನ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ, ಅದಕ್ಕೋಸ್ಕರ ನಾನು ಪಿರಮಿಡಿಂಗ್ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಗ್ಯಾಬ್ರಿಲ್ ಸೂಪರ್ ಸ್ಟಾಕ್ ಆಕ್ಚುಲಿ.
ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನಾನು ಎಂಟ್ರಿ ಪ್ರೈಸ್ ತಗೊಂಡ್ಮೇಲೆ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಆ ಲೆವೆಲ್ಗೆ ಬಂದಿತ್ತು. ಇನ್ಫ್ಯಾಕ್ಟ್ ಬ್ರೇಕ್ ಆಗಿಲ್ಲ, ಇದು ನನ್ನ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ಇದೇ ಆಕ್ಚುಲಿ ಎಲ್ಲ ವೀಕ್ ಹೋಲ್ಡರ್ಸ್ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ ಇದು ಇದೊಂಥರ ಎಮೋಷನ್ಸ್ ಆಡೋ ತರ ಯೂಶುವಲ್ ಆಗಿ. ಬಟ್ ನಾನು ಒನ್ಸ್ ನನ್ನ ಸ್ಟಾಪ್ ಲಾಸ್ ಪ್ಲೇಸ್ ಅಂದ್ರೆ ಅದಕ್ಕೆ ಟಚ್ ಕೂಡ ಮಾಡಕ್ ಹೋಗಲ್ಲ. ಇದರ ಸ್ಟಾಪ್ ಲಾಸ್ ಹೊಡಿಬೇಕು, ಇಲ್ಲ ಸ್ಟಾಕ್ ಸ್ವಲ್ಪ ರೂಮ್ ಕೊಡ್ತೀನಿ ಇನ್ಫ್ಯಾಕ್ಟ್ ಅದು ಮೂವ್ಮೆಂಟ್ ಆಗಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಆಫ್ಟರ್ 10% ನಾನು ಕಾಸ್ಟ್ ಹಾಕಿ ಮತ್ತೆ ಇವತ್ತು ಇನ್ಫ್ಯಾಕ್ಟ್ ಫುಲ್ ಬ್ಯಾಕ್ ಅಲ್ಲಿ ನಾನು ಪಿರಮಿಡಿಂಗ್ ಮಾಡಿದೆ. ಅಂತ ಏನ್ ಗ್ರೇಟ್ ವಾಲ್ಯೂಮ್ಸ್ ಇಲ್ಲ, ಬಟ್ ಸ್ಟಿಲ್ ನಾನು ಪಿರಮಿಡಿಂಗ್ ಮಾಡಿದೆ ಇವತ್ತು ಹಾಫ್ ಆಫ್ ದ ಕ್ವಾಂಟಿಟೀಸ್. ಸೊ ನಂದು ಆವರೇಜ್ ಪ್ರೈಸ್ ಬಂದು ಸಮ್ವೇರ್ ಅರೌಂಡ್ 5,555 ಇದೆ ಆಸ್ ಆಫ್ ನೌ. ನೋಡೋಣ. ಸೊ ಇಲ್ಲಿ ನಾನು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೇಳ್ದಂಗೆ ಹಾಸ್ಪಿಟಲ್ ಸ್ಟಾಕ್ಸ್ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ನಾಟ್ ಶೋರ್, ಬಟ್ ಎಲ್ಲ ನನ್ ಏನೇ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ನಂಗೆ ಸ್ಟ್ರಾಂಗ್ ಸ್ಟಾಕ್ಸ್ ಬಂದು ಹಾಸ್ಪಿಟಲ್ ಸ್ಟಾಕ್ಸ್ ತುಂಬಾ ಬರ್ತಾ ಇತ್ತು. ಸೊ ಅದಕ್ಕೆ ನಾನು ಇನ್ಫ್ಯಾಕ್ಟ್ ನಾನು ಫ್ಯೂ ವೀಕ್ಸ್ ಬ್ಯಾಕ್ ಇದನ್ನ ಟ್ರ್ಯಾಕಿಂಗ್ ಪೊಸಿಷನ್ ತಗೊಂಡಿದ್ದೀನಿ ನಾರಾಯಣ ಹೃದಯದಲ್ಲಿ. ಜಸ್ಟ್ ಟ್ರ್ಯಾಕರ್ ಪೊಸಿಷನ್ ನಾನು ಯಾವ್ದು ಇನ್ನ ಪಿರಮಿಡಿಂಗ್ ಮಾಡಿಲ್ಲ ಇದರಲ್ಲಿ. ಇನ್ಫ್ಯಾಕ್ಟ್ ನಂಗೆ ತುಂಬಾ ಆಪರ್ಚುನಿಟಿ ಇದೆ ಪಿರಮಿಡಿಂಗ್ ಮಾಡಕ್ಕೆ, ನಾನು ಮಾಡಕ್ ಹೋಗಿಲ್ಲ. ನೋಡೋಣ ಸ್ವಲ್ಪ ಕನ್ಸಲ್ಟೇಷನ್ ಆಗಲಿ ನಾನು ಪಿರಮಿಡಿಂಗ್ ಮಾಡ್ತೀನಿ. ಈವನ್ ವಾಲ್ಯೂಮ್ಸ್ ಕೂಡ ನೋಡ್ಬೋದು. ಇನ್ಫ್ಯಾಕ್ಟ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ ಅನ್ಕೊಂತೀನಿ. ಯಾವಾಗಿದು ಓಕೆ ಮೇನ್ ಅಲ್ಲಿ. ಬಟ್ ನೀವು ವಾಲ್ಯೂಮ್ಸ್ ನೋಡ್ಬೋದು, ಇಲ್ಲಿ ಸಮಥಿಂಗ್ ಎಲ್ಲ ಹಾಸ್ಪಿಟಲ್ ಸ್ಟಾಕ್ಸ್ ಕೂಡ ತುಂಬಾ ಒಳ್ಳೆ ಬ್ರೇಕ್ಔಟ್ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ನೀವು ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕು. ಲಾಂಗ್ ಬೇಸ್ ಕನ್ಸಲ್ಟೇಷನ್ ಜಸ್ಟ್ ಬೂಮ್. ಸೊ ನೀವು ಇನ್ಫ್ಯಾಕ್ಟ್ ಇದನ್ನ ಕಂಪೇರ್ ಮಾಡೋಕೆ ನಿಫ್ಟಿ ಜೊತೆ ಜಸ್ಟ್ ಎ ಮೂಮೆಂಟ್. ಓಕೆ ಫೈನ್. ಸೊ ಒಂದ್ ಸೆಕೆಂಡ್. ನೆಕ್ಸ್ಟ್ ಇನ್ಫ್ಯಾಕ್ಟ್ ಇದನ್ನ ಸ್ಟಾಪ್ ಲಾಸ್ ಹೊಡಿತು. ಬಟ್ ನಾನು ಟ್ರೇಡ್ ತಗೊಂಡ್ಮೇಲೆ ಅನ್ಸು ಸ್ವಲ್ಪ ಅವಾಯ್ಡ್ ಮಾಡ್ಬೋದಾಯ್ತಲ್ಲ ಟ್ರೇಡ್ ಇದಂತ. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ನೀವು ನೋಡ್ಬೋದು ಅಪ್ಪರ್ ಬಂಡಲ್ ರಿಜೆಕ್ಟ್ ಆಗ್ತಾ ಬರ್ತಾನೆ. ರಿಜೆಕ್ಟೆಡ್ ಕಂಪ್ಲೀಟ್ ತುಂಬಾ ಸರಿ ರಿಜೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ನಂದು ಬಜಾಜ್ ಫಿನಾನ್ಸ್ ಮತ್ತೆ ಗ್ಯಾಬ್ಲ್ ರಿಸ್ಕ್ ಫ್ರೀ ಇರೋದ್ರಿಂದ ನಾನು ಇದೆಲ್ಲ ಸ್ವಲ್ಪ 0.4 ರಿಸ್ಕ್ ತಗೊಂಡಿದೆ. ಸೊ ನಾನು ಇನ್ಫ್ಯಾಕ್ಟ್ ಎಕ್ಸಿಟ್ ಆಗಿದೆ. ಯಾವಾಗ ಇದು ಸ್ಕ್ವಾಟ್ ಆಯ್ತು ನಾನು ಎಕ್ಸಿಟ್ ಅದೇ, ರಿಮೈನಿಂಗ್ ಇವತ್ತು ಎಕ್ಸಿಟ್ ಅದೇ. ಸೊ ಡೆಫಿನೆಟ್ಲಿ ಸ್ಟಾಪ್ ಲಾಸ್ ಹೊಡಿತು. ಸೊ ಆಸ್ ಆಫ್ ನೋ ಮಿಕ್ಕಿದಲ್ಲಿ ನಂದು ಟ್ರೇಡ್ ಚೆನ್ನಾಗಿ ಹೋಗ್ತಾ ಇದೆ, ಬಿಕಾಸ್ ನಾನು ಸ್ಟ್ರಾಂಗ್ ಸೆಕ್ಟರ್ಸ್ ಬ್ಯಾಕಪ್ ಮಾಡ್ತೀನಿ ಯಾವತ್ತೂ ಅಷ್ಟೇನೆ. ನೋಡಿ ಇನ್ ಕೇಸ್ ನಾನು ನಾಳೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಯುನೋ ಏನಾದ್ರು ಬ್ರೇಕ್ಔಟ್ ಆಯ್ತು, ನಾನು ಪಿರಮಿಡಿಂಗ್ ಮಾಡ್ಕೊಂತೀನಿ ಎಕ್ಸಿಸ್ಟಿಂಗ್ ಅಲ್ಲಿ. ನನ್ನ ಬಯಬಲ್ ಲಿಸ್ಟ್ ನೀವು ನೋಡಿದ್ರೆ ಜಸ್ಟ್ ಎ ಮೂಮೆಂಟ್. ಓಕೆ, ನಾನು ಹೇಳಿದೆ ಸ್ಟ್ರಾಂಗ್ ಸೆಕ್ಟರ್ಸ್ ದ ಹಾಸ್ಪಿಟಲ್ ಸ್ಟಾಕ್ಸ್. ನಾನು ಇನ್ಫ್ಯಾಕ್ಟ್ ಇದನ್ನ ಬೈ ಮಾಡ್ತೀನಿ ಇನ್ ಕೇಸ್ ನಾಳೆ ಕನ್ಸಲ್ಟೇಷನ್ ಆಗಿ ನಿಫ್ಟಿ ಸ್ವಲ್ಪ ಬ್ರೇಕ್ಔಟ್ ಆಯ್ತು, ಇಲ್ಲ ಅಟ್ಲೀಸ್ಟ್ ಅಬೌಟ್ 200 EMA ಸಸ್ಟೈನ್ ಆಗಿದೆ, ಇದು ಪೈಲಟ್ ಪೊಸಿಷನ್ಸ್ ತಗೊಂತೀನಿ. ಇನ್ಫ್ಯಾಕ್ಟ್ ವಾಲ್ಯೂಮ್ಸ್ ಕೂಡ ತುಂಬಾ ಯೂಸ್ ಆಗಿದೆ ಇವತ್ತು. ಇಟ್ಸ್ ಬ್ಯೂಟಿಫುಲ್ ಸ್ಟಾಕ್ ಇದು, ಬ್ಯೂಟಿಫುಲ್ ಪ್ಯಾಟರ್ನ್ ಇದು. ಸೊ ಅಬೌಟ್ ಟ್ರೆಂಡ್ ಲೈನ್ ಕೂಡ ಟ್ರೇಡ್ ಆಗಿದೆ, ಕ್ಲೋಸಿಂಗ್ ಕೂಡ ಸೂಪರ್ ಆಗಿದೆ. ಸೊ ನೋಡೋಣ. ಮತ್ತೆ ವೆಲ್ಕಪ್ ಆಕ್ಚುಲಿ ಇದ್ರಲ್ಲಿ ಒಂದು ಪೊಸಿಷನ್ ಇತ್ತು. ಇನ್ಫ್ಯಾಕ್ಟ್ ಇದೇನಾಯ್ತು, ನಾನು ಆಲ್ಮೋಸ್ಟ್ 7% 8% ಮೇಲೆ ಹೋಗಿದ್ರಿಂದ ನಾನು ಸ್ಟಾಪ್ ಲಾಸ್ ನ ಮೂವ್ ಮಾಡಿದೆ ಬ್ರೇಕ್ ಇವನ್ಗೆ. ಸೊ ಇಲ್ಲಿ ಬಂದು ನನ್ ಕಾಸ್ಟ್ ಕೊಡಿತು 0 ಲಾಸ್. ಬಟ್ ಇನ್ಫ್ಯಾಕ್ಟ್ ಇದು ಫುಲ್ ಬ್ಯಾಕ್ ಎಂಟ್ರಿ ತಗೊಬೋದಾಗಿತ್ತು ಇವತ್ತು ನಾನು, ಬಟ್ ನಾನು ತಗೊಳಕ್ ಹೋಗಿಲ್ಲ. ಐ ವಾಸ್ ಸಮ್ ಬಿಸಿ. ಸೊ ವಾಲ್ಯೂಮ್ಸ್ ನೋಡ್ಬೋದು ಇಲ್ಲಿ ನೀವು. ಆಕ್ಚುಲಿ ನನ್ನ ಎಕ್ಸಿಟ್ ಬ್ರೇಕ್ ಇವನ್ ಮೂವ್ ಮಾಡಬಾರ್ದಾಯ್ತು, ಬಿಕಾಸ್ ವಾಲ್ಯೂಮ್ಸ್ ತುಂಬಾ ಕಮ್ಮಿ ಇತ್ತು. ಬಟ್ ಸ್ಟಿಲ್ ನಾನು ಮೂವ್ ಮಾಡಿದೆ. ಯಾಕಂದ್ರೆ ನಾನು ಯಾವತ್ತೂ ಸರಿ ಟ್ರೆಂಡ್ ಏನ್ ಕ್ರಾಸ್ ಆದ್ಮೇಲೆ 5% 10% ಪ್ರಾಫಿಟ್ ಕುಷನ್ ಇದ್ದಾಗ ನಾವು ಕಾಸ್ಟ್ ಮೂವ್ ಮಾಡಲೇಬೇಕು. ಸೊ ಅದಕ್ಕೆ ಮೂವ್ ಮಾಡಿದೆ. ನೋ ಪ್ರಾಬ್ಲಮ್. ನಾನು ಇಲ್ಲಿ ನೋಡ್ತೀನಿ, ನಾಳೆ ಫುಲ್ ಬ್ಯಾಕ್ ಬೈ ಮಾಡ್ತೀನಿ, ಇಲ್ಲ ಅಟ್ಲೀಸ್ಟ್ ಏನಾದ್ರು ನ್ಯೂ ಎಂಟ್ರಿ ಪಾಯಿಂಟ್ಸ್ ಡೆಫಿನೆಟ್ ನಾನು ಎಂಟ್ರಿ ಆಗಿ ಆಗ್ತೀನಿ. ಮತ್ತೆ ವೇದಾಂತ ಮೆಟಲ್ ಸ್ಟಾಕ್ ಸ್ವಲ್ಪ ಮೂಮೆಂಟಮ್ ಇರೋದ್ರಿಂದ ನಾನು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದೀನಿ ಅಷ್ಟೇನೆ. ಸೊ ಫುಲ್ ಕಂಪ್ಲೀಟ್ 100% ನಾನು ಇನ್ವೆಸ್ಟ್ ಮಾಡಕ್ ಹೋಗ್ತಾ ಇಲ್ಲ, ಬಿಕಾಸ್ ಮಾರ್ಕೆಟ್ ಈಗ ಜಸ್ಟ್ ಬಾಟಮ್ ಫಾರ್ಮೇಶನ್ ಆಗಿರೋದ್ರಿಂದ. ಸೊ ಈಗ ಪೈಲಟ್ ಪೊಸಿಷನ್ಸ್ ಇನಿಷಿಯೇಟ್ ಆಗಿದೆ. ಸೊ ಈ ರೀತಿ ಇನ್ ಕೇಸ್ ಎಲ್ಲ ಬಂದು ಸ್ಟಾಪ್ ಲಾಸ್ ಹೊಡೆದ್ರು ಕೂಡ ನಾನು ಮೋರ್ ದೆನ್ ಪ್ರಾಬಬ್ಲಿ 0.75% ಮೇಲೆ ಲಾಸ್ ಆಗಲ್ಲ ನಾನು ಓವರ್ ಆಲ್ ಅಕೌಂಟ್ ಲೆವೆಲ್ ಅಲ್ಲಿ. ಸೊ ಇನ್ ಕೇಸ್ ಅದ್ರಲ್ಲಿ ರಿಸ್ಕ್ ಫ್ರೀ ಆಯ್ತು ಅಂದ್ರೆ ನಾನು ನ್ಯೂ ಪೊಸಿಷನ್ ಆಡ್ ಮಾಡ್ತೀನಿ, ಇಲ್ಲ ಪಿರಮಿಡಿಂಗ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.